ಓಂ ಶ್ರೀ ಗುರುಭ್ಯೋ ನಮಃ. ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ವ್ಯಾಪಾರ ಮಾಡುವಂತಹ ನಿಮ್ಮ ಅಂಗಡಿ ಮಳಿಗೆಗಳಲ್ಲಾಗಲಿ ಅಥವಾ ಯಾವುದೇ ಸಂಸ್ಥೆ ಕಚೇರಿಗಳಲ್ಲಾಗಲಿ ವಿಪರೀತವಾದಂತಹ ಜನಾಕರ್ಷಣೆಯನ್ನು ಹೊಂದಲು, ಅಧಿಕ ಧನಲಾಭವನ್ನು ಪಡೆಯಲು ಒಂದು ಸರಳ ಪರಿಹಾರವನ್ನು ಇಂದಿನ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇದನ್ನು ಯಾರಾದರೂ ಮಾಡಬಹುದು. ಈ ಪರಿಹಾರವನ್ನು ಈಗಾಗಲೇ ತುಂಬ ಜನ ಮಾಡುತ್ತಿದ್ದಾರೆ. ಹಾಗೆ ಇದು ತುಂಬ ಶಕ್ತಿಶಾಲಿಯಾದಂತಹ ಪರಿಹಾರವೂ ಸಹ ಹೌದು. ಯಾರಾದರೆ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವಿರೋ, ನೀವು ವ್ಯವಹಾರವನ್ನು ನಡೆಸುವಂತಹ ಸ್ಥಳದಲ್ಲಿ ಅತಿ ಸರಳ ರೀತಿಯ ಈ ವ್ಯಾಪಾರ ವಶೀಕರಣ ತಂತ್ರವನ್ನು ಮಾಡಿಕೊಳ್ಳಬಹುದು. ಈ ತಂತ್ರವನ್ನು ನೀವು ಯಾವುದೇ ಶುಕ್ರವಾರದ ದಿನದಲ್ಲಾಗಲಿ ಅಥವಾ ನವಮಿಯ ದಿನಗಳ ಶುಭ ಮುಹೂರ್ತದಲ್ಲಿ ಮಾಡಿಕೊಳ್ಳಬಹುದು. ಮೊದಲಿಗೆ ಒಂದು ತಾಮ್ರದ ಹಾಳೆಯ ಮೇಲೆ ಒಂದು ಚಕ್ರವನ್ನು ಬರೆದುಕೊಳ್ಳಬೇಕು. ಈ ರೀತಿಯ ಒಂದು ತಾಮ್ರದ ಹಾಳೆಯು ನಿಮಗೆ ಯಾವುದೇ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಸ್ಥಳದಲ್ಲಿ ಸುಲಭವಾಗಿ ದೊರೆಯುತ್ತವೆ. ಈಗ ಈ ತಾಮ್ರದ ಹಾಳೆಯ ಮೇಲೆ ಯಾವ ರೀತಿಯ ಚಕ್ರವನ್ನು ಬಿಡಿಸಬೇಕೆಂಬುದನ್ನು ಬಿಳಿಯ ಹಾಳೆಯ ಮೇಲೆ ನಾನು ನಿಮಗೀಗ ಬರೆದು ತೋರಿಸಲಿದ್ದೇನೆ. ವ್ಯಾಪಾರ ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಒಂದು ಜನಾಕರ್ಷಣೆಯನ್ನು ಹೊಂದು ವ್ಯಾಪಾರಾಭಿವೃದ್ಧಿಗೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು. ಯಾವುದೇ ಶುಕ್ರವಾರದ ದಿವಸ ಅಥವಾ ನವಮಿಯ ದಿನ ಶುಭ ಮುಹೂರ್ತದಲ್ಲಿ ತಾವು ಸ್ವತಃ ತಮ್ಮ ಕೈಯಿಂದಲೇ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು. ಈ ರೀತಿ ಬರೆದಂತಹ ಚಕ್ರದ ಒಳಗೆ ಈ ಎರಡೂ ಬದಿಯಲ್ಲಿ ಶ್ರೀಂ, ಈ ಬದಿಯಲ್ಲೂ ಸಹ ಶ್ರೀಂ ಎಂದು ಬರೆಯಬೇಕು. ಇದರ ಮೇಲ್ಭಾಗದಲ್ಲಿ ಓಂ ಎಂಬ ಅಕ್ಷರಗಳನ್ನು ಬರೆದುಕೊಳ್ಳಬೇಕು. ಈ ರೀತಿ ತುಂಬ ಸರಳವಾದಂತಹ ಪದ್ಧತಿ. ತಾವು ಸ್ವತಃ ತಮ್ಮ ಕೈಯಿಂದಲೇ ಈ ಒಂದು ತಂತ್ರವನ್ನು ನಿಮ್ಮ ವ್ಯಾಪಾರಾಭಿವೃದ್ಧಿಗಾಗಿ ಮಾಡಿಕೊಳ್ಳಬಹುದು. ಇದರ ಮೇಲ್ಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ, ಕೆಳಭಾಗದಲ್ಲಿ ಶ್ರೀ ಧನಲಕ್ಷ್ಮಿ. ವೀಕ್ಷಕರೇ, ಈ ರೀತಿಯ ಚಕ್ರವನ್ನು ತಾವು ತಾಮ್ರದ ಹಾಳೆಯ ಮೇಲೆ ಸಿದ್ಧಿಸಿಕೊಳ್ಳಬೇಕು. ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದ ಬಿಳಿಯ ಹಾಳೆಯ ಮೇಲೆ ಬರೆದು ತೋರಿಸಲಿದ್ದೇನೆ. ಈ ರೀತಿ ತಾವು ತಾಮ್ರದ ಹಾಳೆಯ ಮೇಲೆ ಬರೆದಿಟ್ಟುಕೊಳ್ಳಬೇಕು. ನಾನೀಗಾಗಲೇ ಈ ಒಂದು ತಾಮ್ರದ ಹಾಳೆಯ ಮೇಲೆ ಈಗ ನಿಮಗೆ ತೋರಿಸಿದಂತಹ ಒಂದು ಚಕ್ರವನ್ನು ಬರೆದಿಟ್ಟುಕೊಂಡಿದ್ದೇನೆ. ಯಂತ್ರವನ್ನು ಬರೆದ ನಂತರ
ಯಂತ್ರದ ಮೇಲೆ ಅರಿಶಿಣ ಕುಂಕುಮವನ್ನಿಡಬೇಕು. ಯಂತ್ರವನ್ನು ಬರೆದ ನಂತರ ಯಂತ್ರದ ಮೇಲೆ ಅರಿಶಿಣ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಈ ಯಂತ್ರಕ್ಕೆ ಒಂದು ಲಿಂಬೆಹಣ್ಣಿನ ಅಗತ್ಯವು ಮತ್ತು ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪಿನ ಅಗತ್ಯವಿರುತ್ತದೆ. ಹಾಗೆ ಈ ಎಲ್ಲ ವಸ್ತುಗಳನ್ನು ಇಡಲು ನಮಗೆ ಒಂದು ಈ ರೀತಿಯ ಹಳದಿ ಬಣ್ಣದ ಒಂದು ಕೈ ಚೀಲದ ಅಗತ್ಯವಿರುತ್ತದೆ. ಈ ರೀತಿಯ ಒಂದು ಕೈ ಚೀಲವನ್ನು ಇಟ್ಟುಕೊಂಡಿರಬೇಕು. ಇದು ಹಳದಿ ಬಣ್ಣದ್ದಾಗಿರಬೇಕು. ಈಗ ಮೊದಲಿಗೆ ಈ ಒಂದು ಕೈ ಚೀಲದಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತುಂಬಿಕೊಳ್ಳಬೇಕು. ಹಳದಿ ಬಣ್ಣದ ಕೈ ಚೀಲದಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತುಂಬಿಕೊಳ್ಳಬೇಕು. ನಂತರ ತಾವು ತಾಮ್ರದ ಹಾಳೆಯಲ್ಲಿ ಸಿದ್ಧ ಮಾಡಿಕೊಂಡಂತಹ ಒಂದು ಯಂತ್ರವನ್ನು ಮತ್ತು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಲಿಂಬೆಹಣ್ಣನ್ನು ಸಹ ಈ ಒಂದು ಕೈ ಚೀಲದಲ್ಲಿ ಇಟ್ಟುಕೊಳ್ಳಬೇಕು. ಈಗ ಇದನ್ನೆಲ್ಲ ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಈ ರೀತಿ ತುಂಬ ಸರಳವಾದಂತಹ ವ್ಯಾಪಾರಾಭಿವೃದ್ಧಿ ತಂತ್ರ ಇದಾಗಿದ್ದು ಇದು ತುಂಬ ಶಕ್ತಿಶಾಲಿಯಾದದ್ದಾಗಿರುತ್ತದೆ. ವೀಕ್ಷಕರೇ, ಈ ಯಂತ್ರವನ್ನು ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನೀವು ಕುಳಿತುಕೊಳ್ಳುವಂತಹ ಒಂದು ಕ್ಯಾಶ್ ಕೌಂಟರ್ನಲ್ಲಾಗಲಿ ಇದನ್ನು ಕಟ್ಟಬೇಕಾಗಿರುತ್ತದೆ. ಹೇಗೆ ಕಟ್ಟಬೇಕೆಂದರೆ, ನಿಮ್ಮಲ್ಲಿ ಬರುವಂತಹ ಗ್ರಾಹಕರಿಗೆ ಈ ಯಂತ್ರವು ಕಾಣುವ ರೀತಿಯಲ್ಲಿ ಕಟ್ಟಿರಬೇಕು. ಪ್ರತಿದಿನ ಬೆಳಿಗ್ಗೆ ನೀವು ನಿಮ್ಮ ಅಂಗಡಿಯಾಗಲಿ ಅಥವಾ ನಿಮ್ಮ ಸಂಸ್ಥೆಯ ಬಾಗಿಲು ತೆರೆದ ನಂತರ ನೀವು ಮಾಡುವಂತಹ ಪೂಜಾ ಸಮಯದಲ್ಲಿ ಈ ಯಂತ್ರಕ್ಕೆ ಅಗರಬತ್ತಿಯ ಧೂಪ ಮತ್ತು ಕರ್ಪೂರದ ದೀಪವನ್ನು ಬೆಳಗಬೇಕಾಗುತ್ತದೆ. ಮತ್ತು ಪ್ರತಿದಿನ ಓಂ ನಮೋ ಭಗವತೆ ಸರ್ವಾಕರ್ಷಣ ಜನ ಧನಾಕರ್ಷಣ ನಮೋ ನಮಃ ಈ ಮಂತ್ರವನ್ನು ಪೂಜಾ ಸಮಯದಲ್ಲಿ ಜಪಿಸಬೇಕು. ಪ್ರಿಯ ವೀಕ್ಷಕರೇ, ಮಂತ್ರಗಳು ದೇವತೆಗಳ ಆತ್ಮವಾದರೆ ಯಂತ್ರಗಳು ದೇವತೆಗಳ ನಿವಾಸ. ಎಲ್ಲಿ ಯಂತ್ರಗಳನ್ನು ನಿಷ್ಠೆಯಿಂದ ಪೂಜಿಸಲ್ಪಡುತ್ತವೆಯೋ ಅಲ್ಲಿ ದೇವತೆಗಳು ಸ್ಥಿರವಾಗಿ ನೆಲೆಸಿರುತ್ತಾರೆ. ವೀಕ್ಷಕರೇ, ನೀವು ಈ ವಿಡಿಯೋವನ್ನು ಲೈಕ್ ಅಥವಾ ಡಿಸ್ಲೈಕ್ ಮಾಡುವುದರಿಂದ ನಮಗೆ ಯಾವುದೇ ರೀತಿಯ ಲಾಭ ನಷ್ಟವಾಗುವುದಿಲ್ಲ. ಆದರೆ ನೀವು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳುವುದರಿಂದ 10 ಜನರಿಗೆ ಉಪಯೋಗವಾಗಬಹುದು. ಇನ್ನೂ ಹೆಚ್ಚಿನ ದೈವಿಕ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳುವುದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಸಿಗುತ್ತವೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.